ಸ್ಯಾಂಡಲ್ವುಡ್ ಹಿರಿಯ ನಟ ದ್ವಾರಕೀಶ್ ನಮ್ಮನ್ನ ಅಗಲಿದ್ದಾರೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಳೆ ಚಾಮರಾಜಪೇಟೆಯ ಟಿಆರ್ ಮಿಲ್ನಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ನಾಳೆ ಚಾಮರಾಜಪೇಟೆಯ ಟಿಆರ್ ಮಿಲ್ನಲ್ಲಿ ಅಂತ್ಯಕ್ರಿಯೆ. ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಮಿತ್, ನೇರ ಸಂಪರ್ಕದಲ್ಲಿದ್ದಾರೆ. ಅಮಿತ್, ಅನೇಕ ಬಾರಿ ಇಂಥದ್ದೇ ಸುದ್ದಿ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಸುದ್ದಿ ಸುಳ್ಳಾಗಿರಲಿ ಅನ್ನುವಂಥದ್ದನ್ನ ಅನೇಕ ಕನ್ನಡ ಸಿನಿಪ್ರಿಯರು ಸೇರಿದಂತೆ ಚಿತ್ರರಂಗವೇ ಬಯಸ್ತಾ ಇತ್ತು. ಆದರೆ ಈ ಬಾರಿ ಆ ರೀತಿಯಾಗಿ ಆಗಲಿಲ್ಲ. ಏನಾಗಿತ್ತು? ಜೊತೆಗೆ ಅವರ ಕುಟುಂಬಸ್ಥರಿಗೆ ಏನು ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ? ಅಶ್ವಿನಿ, ಏನಂತಂದರೆ ಹಿರಿಯ ನಟ, ನಿರ್ಮಾಪಕ, ನಿರ್ದೇಶಕ, ಕನ್ನಡದ ಸಾಹಸಿ ನಿರ್ಮಾಪಕ ಅಂತಲೇ ಹೇಳ್ಬೋದು ಅವ್ರನ್ನ. ಏನು ಕನ್ನಡ ಚಿತ್ರರಂಗದ ಆರಂಭಿಕ ದಿನಗಳಿಂದ ಕನ್ನಡ ಚಿತ್ರರಂಗವನ್ನು ಕಟ್ಟಿದವರು. ಅವರು ಮೊದಲನೇ ಸಿನಿಮಾ ಮಾಡಿದ್ದು 1960ರ ದಶಕದಲ್ಲಿ ನಟನಾಗಿ ಆರಂಭಿಕವಾಗಿ ಏನು ಕನ್ನಡ ಚಿತ್ರರಂಗಕ್ಕೆ ಪ್ರವೇಶವಾಗ್ತಾರೆ. ಅವರು ಹಾಸ್ಯ ನಟನಾಗಿ ಬಂದವರು, ನಂತರ ನಿರ್ಮಾಪಕನಾಗ್ತಾರೆ. ಸಾಲು ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಕನ್ನಡ ಚಿತ್ರರಂಗ ಇವತ್ತಿನ ಈ ಒಂದು ಹಂತಕ್ಕೆ ಬೆಳೆದಿದೆ ಅಂದರೆ ಅದರಲ್ಲಿ ದ್ವಾರಕೀಶ್ ಅವ್ರ ಕೊಡುಗೆ ಕೂಡ ಇದೆ. ಯಾಕಂದರೆ ಬರೋಬ್ಬರಿ 50 ಸಿನಿಮಾಗಳನ್ನು ನಿರ್ಮಾಣ ಮಾಡಿರುವಂಥ ಒಬ್ಬ ನಿರ್ಮಾಪಕ ಇವರು. ಅಷ್ಟೇನಲ್ಲ, ವಿದೇಶದಲ್ಲಿ ಮೊದಲ ಬಾರಿಗೆ ಕನ್ನಡ ಸಿನಿಮಾವನ್ನು ಚಿತ್ರೀಕರಣ ಮಾಡಿದಂಥ ಒಬ್ಬ ಸಾಹಸಿ ನಿರ್ಮಾಪಕ. ಹಾಗೆಯೇ ಇವತ್ತು ನಾವೇನು ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂತ ಹೇಳ್ತೀವಿ, ಆ ಕಾಲದಲ್ಲೇ ಆಫ್ರಿಕಾದಲ್ಲಿ ಶೀಲಾ ಅನ್ನುವಂಥ ಒಂದು ಸಿನಿಮಾ 4 ಭಾಷೆಗಳಲ್ಲಿ ಆ ಒಂದು ಚಿತ್ರವನ್ನು ಚಿತ್ರೀಕರಣ ಮಾಡಿ ಇಡೀ ದೇಶಾದ್ಯಂತ ಬಿಡುಗಡೆ ಮಾಡುವಂಥ ಒಂದು ಸಾಹಸವನ್ನು ಮಾಡಿರ್ತಾರೆ. ಲಂಡನ್ನಲ್ಲಿ ಸಾಂಗ್ ರೆಕಾರ್ಡಿಂಗ್ ಮಾಡಿದಂಥ ಮೊದಲ ಕನ್ನಡ ಸಿನಿಮಾ ಆಫ್ರಿಕಾದಲ್ಲಿ ಶೀಲಾ. ಈ ರೀತಿ ದ್ವಾರಕೀಶ್ ಅವರ ಒಂದು ಚಿತ್ರ ಬದುಕನ್ನು ನೋಡಿ ಹೋದರೆ ತುಂಬಾ ದೊಡ್ಡ ಸಾಹಸಿ ಅವರು. ಮೈಸೂರಿನಲ್ಲಿ ಏನು ಹುಟ್ಟಿದವರು. ಅವರು ಏನಂತಂದರೆ ನೋಡೋದಕ್ಕೆ ಕುಳ್ಳ. ಆ ಕುಳ್ಳ ಅನ್ನೋ ಹೆಸರನ್ನೇ ಬಳಸ್ಕೊಂಡು ಅವರು ಬೆಳೀತಾ ಹೋಗ್ತಾರೆ. ಏನು ಹಾಸ್ಯ ನಟನಾಗಿ ಏನು ಸಿನಿಮಾ ರಂಗಕ್ಕೆ ಬರ್ತಾರೆ. ಆ ನಂತರ ಸಿನಿಮಾಗಳಲ್ಲಿ ಹಾಸ್ಯ ಪಾತ್ರಗಳನ್ನು ಮಾಡ್ತಾ ಇರ್ತಾರೆ. ನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಕಾಲ್ ಶೀಟನ್ನು ಪಡೆದುಕೊಂಡು ಮೇಯರ್ ಮುತ್ತಣ್ಣ ಅಂತ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡೋ ಮೂಲಕ ಅವರು ನಿರ್ಮಾಪಕನಾಗ್ತಾರೆ. 1969ರಲ್ಲಿ ಮೇಯರ್ ಮುತ್ತಣ್ಣ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದು. ಆನಂತರ ಅವರು ಏನು ಡಾಕ್ಟರ್ ರಾಜ್ಕುಮಾರ್ ಕಾಲ್ ಶೀಟ್ ಯಾವಾಗ ಅವರಿಗೆ ಸಿಗಲ್ಲ, ರಾಜ್ಕುಮಾರ್ ಬ್ಯುಸಿಯಾಗಿ ಹೋಗ್ತಾರೆ. ಆನಂತರ ಅವರೇ ನಾಯಕ ನಟನಾಗ್ತಾರೆ. ಆ ಒಂದು ಕಾಲದಲ್ಲಿ ಒಬ್ಬ ಏನು ಕುಳ್ಳ ಅನ್ನೋ ಹೆಸರನ್ನ ಇಟ್ಕೊಂಡು ನಾಯಕ ನಟನಾಗಿ ಕಟ್ಔಟ್ ನಿಲ್ಲಿಸ್ಕೊಂಡು ಹೀರೋ ಆಗಿ ಮೆರೆದದ್ದು ಸಾಮಾನ್ಯವಾದ ವಿಚಾರ ಅಂತ ಹೇಳೋಕ್ಕಾಗಲ್ಲ. ಕುಳ್ಳ ಏಜೆಂಟ್ 00 ಅನ್ನೋವಂಥ ಒಂದು ಸಿನಿಮಾ ಮೂಲಕ ಅವರು ನಾಯಕ ನಟನಾಗಿ ಕಾಣಿಸ್ಕೋತಾರೆ. ಪ್ರಚಂಡ ಕುಳ್ಳ ಅನ್ನೋವಂಥ ಸಿನಿಮಾ ಮಾಡ್ತಾರೆ. ಪೆದ್ದ ಗೆದ್ದ ಅನ್ನೋವಂಥ ಸಿನಿಮಾ ಮಾಡ್ತಾರೆ. ತಮ್ಮನ್ನೇ ತಾವು ನಾಯಕ ನಟನಾಗಿ ಒಂದು ಗೆಲ್ಲಿಸ್ಕೊಂಡು ತಮ್ಮ ಕಟ್ಔಟ್ ನಿಲ್ಲಿಸ್ಕೊಂಡು ಆ ಒಂದು ಮಟ್ಟದಲ್ಲಿ ಮೆರೆದಂಥ ಒಬ್ಬ ಸಾಹಸಿ ನಟ ನಿರ್ಮಾಪಕ ಅವರು. ಆನಂತರ ವಿಷ್ಣುವರ್ಧನ್ ಅವ್ರ ಜೊತೆಗೆ ಸಾಲು ಸಿನಿಮಾಗಳನ್ನು ಮಾಡ್ತಾರೆ. ವಿಷ್ಣುವರ್ಧನ್ ಅವರು ಏನು ಈ ಒಂದು ಮಟ್ಟಕ್ಕೆ ಬೆಳೆಯೋದಕ್ಕೆ ವಿಷ್ಣುವರ್ಧನ್ ಅವ್ರನ್ನ ತುಂಬ ಅವರ ಒಂದು ಕರಿಯರ್ನಲ್ಲಿ ತುಂಬ ದೊಡ್ಡ ಕೊಡುಗೆ ದ್ವಾರಕೀಶ್ ಅವ್ರದ್ದು ಅಂತಲೇ ಹೇಳ್ಬೋದು. ಕಳ್ಳ ಕುಳ್ಳ ಸಿನಿಮಾ ಮೂಲಕ ಮೊದಲ ಬಾರಿ ವಿಷ್ಣುವರ್ಧನ್ ಅವ್ರ ಜೊತೆ ಸಿನಿಮಾ ಮಾಡ್ತಾರೆ. ಆನಂತರ ಸಾಲಾಗಿ ಸಿಂಗಾಪುರದಲ್ಲಿ ರಾಜಕುಳ್ಳ ಇರ್ಬೋದು, ಸಾಕಷ್ಟು ಸಿನಿಮಾಗಳು, ಕಿಲಾಡಿಗಳು ಇರ್ಬೋದು, ಅದು ಆಪ್ತಮಿತ್ರವರೆಗೂ ಮುಂದುವರಿಯುತ್ತೆ. ಆಪ್ತಮಿತ್ರ ಚಿತ್ರ ಏನಿದೆ, ಒಂದು ತುಂಬಾ ದೊಡ್ಡ, ಇತ್ತೀಚಿನ ದಿನಗಳಲ್ಲಿ ತುಂಬ ದೊಡ್ಡ ಹಿಟ್ ಆದಂಥ ಸಿನಿಮಾ. ಆ ಚಿತ್ರವನ್ನು ಕೂಡ ನಿರ್ಮಾಣ ಮಾಡಿದ್ದು. ಕೊನೆಯದಾಗಿ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಕಾಂಬಿನೇಷನಲ್ಲಿ ಬಂದಂಥ ಒಂದು ಸಿನಿಮಾ ಅದು. ಈ ಇಬ್ಬರ ನಟರಾಗಿ ಕೂಡ ಈ ಇಬ್ಬರ ಜೋಡಿ ಬಹಳನೇ ಫೇಮಸ್ ಅಂತ ಹೇಳ್ಬೋದು. ಸೊ ಕನ್ನಡ ಚಿತ್ರರಂಗಕ್ಕೆ ಒಂದು ತುಂಬಾ ದೊಡ್ಡ ತುಂಬಲಾರದ ನಷ್ಟ ಅಂತ ಹೇಳ್ಬೋದು. ಆರಂಭಿಕ ದಿನಗಳಿಂದ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರಾಗಿ, ನಟರಾಗಿ ಗುರುತಿಸಿಕೊಂಡಂತಹ ದ್ವಾರಕೀಶ್ ಇವತ್ತು ನಮ್ಮನ್ನಾಗಲಿದ್ದಾರೆ. 82 ವರ್ಷ ವಯಸ್ಸಾಗಿತ್ತು ಅವರಿಗೆ. ವಯಸ್ಸಹಜವಾಗಿ ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಇವತ್ತು ಬೆಳಗ್ಗೆ ಏನಂತಂದರೆ ಏನು ಅವರ ಪುತ್ರ ಪವರ್ ಟಿವಿಗೆ ಹೇಳ್ಕೊಂಡಿರೋ ಪ್ರಕಾರ ಇವತ್ತು ಬೆಳಗ್ಗೆ ಕೂಡ ಅವರು ಎದ್ದು ಕಾಫಿ ಸೇವನೆ ಮಾಡಿ ಯಾಕೋ ಸುಸ್ತಾಗ್ತಿದೆ, ಒಂದಿಷ್ಟು ಗಂಟೆಗಳ ಕಾಲ ಮಲಗ್ತೀನಿ ಅಂತ ಹೇಳ್ತಾರೆ. ಆನಂತರ ನಿದ್ದೆಯಲ್ಲೇ ಒಂದು ಅವರು ಏನು ಪ್ರಾಣವನ್ನು ತೆಗೆಸಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಅಶ್ವಿನಿ, ಅಮಿತ್, ಎಂಥ ಕಾಕತಾಳಿ ಅಂತಂದರೆ ಅವರ ಪತ್ನಿ ಕೂಡ ಇದೇ ದಿನ ಏಪ್ರಿಲ್ 16ರಂದು ಅಸ್ತಂಗತರಾಗಿದ್ದರು. ಅವರು ಕೂಡ ಇವತ್ತು ಅಸ್ತಂಗತರಾಗಿರೋದು ಒಂದು ರೀತಿಯಲ್ಲಿ ಕಾಕತಾಳೀಯ ಅನಿಸುತ್ತೆ. ಜೊತೆಗೆ ಕಡೆಯದಾಗಿ ಅವ್ರು ಕಾಣಿಸ್ಕೊಂಡಂಥ ಸಿನಿಮಾ ಆಗಿರ್ಬೋದು ಅಥವಾ ಕಡೆಯದಾಗಿ ನಿರ್ಮಾಣ ಮಾಡಿದಂಥ ಸಿನಿಮಾ ಆಗಿರ್ಬೋದು ಯಾವುದು? ಯಾಕಂದರೆ ಅನೇಕ ವರ್ಷಗಳಿಂದಲೂ ಕೂಡ ಅವರು ಸಿನಿಮಾ ರಂಗದಿಂದ ಬಹಳ ದೂರ ಉಳ್ಕೊಂಡಿದ್ರು. ಖಂಡಿತ ಅಶ್ವಿನಿ. ಏನು ಅವರ ಪತ್ನಿಯ ಅಗಲಿಕೆ ಏನಿದೆ, 2 ವರ್ಷಗಳಿಂದ ಅವರ ಪತ್ನಿ ತೀರಿ ಹೋದ್ಮೇಲೆ ಇವರೊಂದು ಸ್ವಲ್ಪ ಕೂಗು ಹೋಗಿದ್ರು ಅಂತ ಹೇಳ್ಬೋದು. ಸೊ ಅದು ಅವರನ್ನು ಒಂಚೂರು ಕಾಡ್ತಾ ಇತ್ತು ಅಂತಲೇ ಹೇಳ್ಬೋದು. ಜೊತೆಗೆ ಈ ಒಂದು ಸಿನಿಮಾ ಅಂದಮೇಲೆ ಅವರು ಸಾಕಷ್ಟು ಏಳು ಬೀಳುಗಳನ್ನು ನೋಡಿದಂಥ ಒಬ್ಬ ನಿರ್ಮಾಪಕ ಅಂತ ಹೇಳ್ಬೋದು. ಅವರಷ್ಟು ಏಳು ಬೀಳುಗಳನ್ನು ಕಂಡವರು ಯಾರೂ ಇಲ್ಲ.
ಸೊ ಅವರು 80ರ ದಶಕದಲ್ಲೇ ರಜನಿಕಾಂತ್ ಜೊತೆಗೆಲ್ಲ ಸಿನಿಮಾ ಮಾಡಿರ್ತಾರೆ, ಹಿಂದಿನಲ್ಲಿ ಸಿನಿಮಾ ಮಾಡ್ತಾರೆ, ರಜನಿಕಾಂತ್ರನ್ನ ಹಾಕೊಂಡು ಹಿಂದಿನಲ್ಲಿ ಗಂಗುವಾ ಅನ್ನುವಂಥ ಒಂದು ಸಿನಿಮಾ ನಿರ್ಮಾಣ ಮಾಡ್ತಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆ 80ರ ದಶಕದಲ್ಲಿ 3 ಚಿತ್ರಗಳನ್ನು ನಿರ್ಮಿಸಿದಂಥ ಸಾಹಸಿ ನಿರ್ಮಾಪಕ ಅವರು. ಆನಂತರ ಸಾಕಷ್ಟು ಲಾಸ್ ಕೂಡ ಮಾಡ್ಕೋತಾರೆ ಅವರು. ಆಫ್ರಿಕಾದಲ್ಲಿ ಶೀಲಾ ಅವರಿಗೆ ಲಾಸ್ ಆಗುತ್ತೆ. ಆನಂತರ